ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಇವತ್ತು ವಿಶ್ವೇಶ್ವರಪುರ ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಸ್ನೇಹಿತರಾದಂತಹ ರಾಜು ಸರ್ ಅವರ ತೋಟಕ್ಕೆ ಗೊಬ್ಬರ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಅಂದರೆ ಭೂವಸ್ತ್ರ ಮತ್ತು ಗ್ರೋ ಮ್ಯಾಜಿಕ್ ಅಡ್ವಾನ್ಸನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ಟೊಮೆಟೊ ಬೆಳೆ, ಅಡಿಕೆ ತೋಟದಲ್ಲಿ ಟೊಮೆಟೊ ಬೆಳೆ ಇಟ್ಟಿದ್ದಾರೆ. ಇಲ್ಲಿಂದ ಟೊಮೆಟೊ ಬೆಳೆ ಎಷ್ಟು ದಿನ ಆಗಿದೆ? ತಿಂಗಳ ಮೇಲೆ 8 ದಿನ ಆಗಿದೆ ನೋಡಿ. ಅಂದರೆ ಬ್ರಾಂಚಸ್ಸು ಒಂದೊಂದೇ ಬ್ರಾಂಚಸ್ ಇದೆ, ಒಂದೊಂದೇ ಬ್ರಾಂಚಸ್ ನೋಡಿ, ಬ್ರಾಂಚಸ್ ಕಮ್ಮಿ ಇದೆ. ಇಲ್ಲಿದ್ದ ನಾನು ಈ ಒಂದು ದಿನ ಇವತ್ತು 30 ಅಲ್ವಾ ತಾರೀಕು, ಈ ದಿನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿದ್ದ ಚಾಲೆಂಜಿಂಗಾಗಿ 1 ತಿಂಗಳು ಟೈಮ್ ತೊಗೊಳ್ತೀನಿ. 30 ದಿನದ ನಂತರ ನಾನು ಇಲ್ಲದೇ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಆ ವಿಡಿಯೋವನ್ನು ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ನೋಡಿ. ಅಂದರೆ ಈ ಒಂದೊಂದು ಬ್ರಾಂಚಸ್ ಇರೋದು ಕನಿಷ್ಠ ಅಂತಂದರೂ 4-5 ಬ್ರಾಂಚಸ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ತಾಕತ್ತು ನಮ್ಮ ಭೂವಸ್ತ್ರ ಗ್ರೋ ಮ್ಯಾಜಿಕ್ ಅಡ್ವಾನ್ಸಿಗೆ ಇರೋದನ್ನು ನಾನು ಶೋ ಮಾಡ್ತೀನಿ. ಓಕೆ, ಎಲ್ಲ ರೈತ ಬಾಂಧವರಿಗೂ ವಂದನೆಗಳು. ಶ್ರೀನಿವಾಸ್ ಅವರು ಆತ್ಮೀಯ ಗೆಳೆಯ, ಒಂದೇ ಕ್ಲಾಸ್ಮೇಟು. ಭೂ ಆತ್ಮೀಯ ರೈತರ ಗೊಬ್ಬರ ಕೊಟ್ಟಿದ್ದ, ಆದರೂ ಬೆಳೆ ವಿಮೆ ಚೆನ್ನಾಗಿ ಬಂದಿದೆ. ಮೊದಲು ಸಿಂಗಲ್ಲು ಈ ಥರ ಇತ್ತು, ಸಿಂಗಲ್ಲು. ಈಗ ಬಂದ್ಬಿಟ್ಟು ಲಾಕೆಲ್ಲ ಕ್ಲೀನಾಗಿ ಕಿತ್ತಿದೆ. ಭೂವಸ್ತ್ರ ಯಾರನ್ನಾಗಲಿ ತಗೊಂಡು ಬೆಳೀರಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ, ರೈತರು ವಿನಂತಿ. ಸರ್, ಈ ಮೊದಲು ಯಾವುದೆಲ್ಲ ಗೊಬ್ಬರ ಕೊಡ್ತಾ ಇದ್ರಿ ಸರ್? 20-20-0-13 ಯೂರಿಯಾ, ಪಟಾಸು, ಅದು ಹೊಡ್ಕೊಂತಿದ್ದು ಔಷಧಿ. ಮೊದಲಕ್ಕಿಂತ ಬೆಳೆ ಚೆನ್ನಾಗಿ ಬಂದಿದ್ದೀವಿ. ಸ್ವಲ್ಪ ಏನಂದರೆ ಪೈರು ಹೋಯ್ತು, ಪೈರು ಸಿಗಲಿಲ್ಲ. ನಾಟಿ ಮಾಡೋಣ ಇನ್ನೊಂದು ತಡ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಇವಾಗ ನೀವು ಕೊಟ್ಟರೆ ಗೊಬ್ಬರಕ್ಕೆ ಚೆನ್ನಾಗಿ ಬರುತ್ತೆ ಅಂತೇಳಿ ರೈತರಿಗೆಲ್ಲ ವಿನಂತಿ ನಾನು ಹೇಳ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋ ಈ ಭಾಗದಲ್ಲಿ ಎಷ್ಟು ಹಣ್ಣಿದೆ ಅಂತ. ಎಲ್ಲ ಭಾಗದಲ್ಲೂ ಒಳ್ಳೆ ಹಣ್ಣಿದೆ, ಒಳ್ಳೆ ಕಾಯಿ ಇದೆ, ಸುಮಾರು ಕಾಯಿ ನೋಡಿ, ಸೈಜ್ ಹೇಗಿದೆ. ನೋಡಿ, ಎಲ್ಲ ಕಡೆಗೂ ಒಳ್ಳೆ ಕಾಯಿ ಬಂದಿದೆ. ಹಾಗಾಗಿ ಭೂವಸ್ತ್ರವನ್ನು ಬಳಕೆ ಮಾಡ್ಬೋದು. ಈ ಸಾಲಿಗೆ ನಮ್ಮ ಗೊಬ್ಬರವನ್ನು ಹಾಕಿರಲಿಲ್ಲ ನೋಡಿ ಸ್ನೇಹಿತರೆ. ಹಾಕಿಲ್ಲದೆ ಇರತಕ್ಕಂಥ ಒಂದು ಗಿಡಗಳ ಸ್ಟ್ರೆಂತ್, ಈ ಕಡೆ ಹಾಕಿರುವಂತಹ ಒಂದು ಗಿಡದ ಸ್ಟ್ರೆಂತ್ ಭಾಳ ವ್ಯತ್ಯಾಸದಲ್ಲಿ ಚೆನ್ನಾಗಿ ಬಂದಿದೆ. ಹಾಗಾಗಿ ಎಲ್ಲರೂ ಬಳಕೆ ಮಾಡಿ ಅಂತ ಹೇಳಿಬಿಟ್ಟು ವಿಡಿಯೋವನ್ನು ರೈತರಿಗೆ ಮೀಸಲಾಗಿ ಇಡ್ತಾಯಿದ್ದೀನಿ. ಎಲ್ಲರೂ ಧೈರ್ಯವಾಗಿ ಭೂವಸ್ತ್ರವನ್ನು ಬಳಕೆ ಮಾಡ್ಬೋದು.